ಎಲ್ಲರಿಗೆ ನಮಸ್ಕಾರ. ಇವತ್ತು ನಾನು ಲದಾಖಲ್ಲಿ ನೀವು ಹಿಂದೆಗಡೆ ನೋಡ್ಬೋದು, ಇದು ಲದಾಖಲ್ಲಿ ಅಭ್ಯಾಸ ಮಾಡೋಕ್ಕೆ ಜಾಗ. ಇಲ್ಲಿ ಎಲ್ಲ ನೀವು ನೋಡ್ಬೋದು. ಲದಾಖ್ ಐಸ್ ಹಾಕಿಯಲ್ಲಿ ನೀವು ಎಲ್ಲರಿಗೆ ಗೊತ್ತು, ತುಂಬ ಫೇಮಸ್. ಇಲ್ಲಿಂದ ತುಂಬ ಸುಮಾರು ನಮ್ಮ ಇಂಡಿಯನ್ ಟೀಮಲ್ಲಿ ಕೂಡ ಆಡ್ತಾರೆ. ಸೊ ಇವತ್ತು ನಾನು ಇಲ್ಲಿ ಸ್ಪೆಷಲಿ ಬಂದಿದ್ದೀನಿ. ನೀವು ಎಲ್ಲರಿಗೆ ಮೊದಲನೇ ಬ್ಲಾಗಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಲದಾಖಲ್ಲಿ ವಿಂಟರಲ್ಲಿ ಏನೇನು ಸ್ಪೋರ್ಟ್ಸ್ ಇದೆ ಅದು ನಾನು ತೋರಿಸ್ತೀನಿ ಅಂತ. ಸೊ ಇವತ್ತು ಸ್ಪೆಷಲಿ ಬ್ಲಾಗ್ ಮಾಡೋಕ್ಕೆ ನಾನು ಈ ಜಾಗ ಅಲ್ಲಿ ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ನಿಮಗೆ ನಾನು ತೋರಿಸ್ತೀನಿ, ನಾನು ಕ್ಯಾಮ್ರಾಮ್ಯಾನ್. ಹಲೋ ಗೈಸ್, ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಎಲ್ಲರಿಗೆ ಸ್ವಾಗತ. ಗುಡ್. ಸ್ವಲ್ಪ ಗುಡ್ 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 ಗುಡ್. ಜಗ್ಮಾ ಸುಂಪ ಏನಲ್ಲ, ಇವ್ರದ್ದು 3ನೇ ದಿನ ಇಲ್ಲಿ ಪ್ರಾಕ್ಟೀಸ್. ಮತ್ತು ಇವ್ರು ಕೂಡ ನಮ್ಮ ಊರಿಂದ, ಇವ್ರು ಮೊದಲೇ ಫಸ್ಟ್ ಡೇ ಪ್ರಾಕ್ಟೀಸ್, ಫಸ್ಟ್ ಡೇ. ಅದಕ್ಕೆ ಅದು ಸಪೋರ್ಟ್ ತಗೋತಾ ಇದ್ದಾರೆ. ನೀವು ನೋಡ್ಬೋದು. ಸಮಾಧಾನ 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 ಸಮಾಧಾನ, ಆರಾಮಾಗಿ. ತುಂಬ ದೊಡ್ಡದು ಜಾಗ, ನೀವು ಎಲ್ಲ ನೀವು ನೋಡ್ಬೋದು ಇಲ್ಲಿ. ಮತ್ತು ಆ ಕಡೆ ನೀವು ನೋಡಿ ಸೀನಿಯರ್ಗಳು ಐಸ್ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬಾಯ್ ಬಾಯ್ ಬಾಯ್. ಇದು ಎಲ್ಲ ನೀವು ನೋಡ್ಬೋದು. ಇಲ್ಲಿ ಕೋಚಿಂಗ್ ಕೊಡ್ತಾ ಇದ್ದಾರೆ ಜೂನಿಯರ್ಸ್ ಎಲ್ಲರಿಗೆ. ಇವರು ಕೋಚ್. ಒನ್ ನಂಬರ್ 2 ಜಾಗ ಅಲ್ಲಿ ಬರಬೇಕಂತೆ. 2 ಲೈನು 3ನೇ ಜಾಗ. ಸೊ ಲೈನ್ ಎಲ್ಲ ಶಿಫ್ಟ್ ಮಾಡ್ತಾ ಇದ್ದಾರೆ ಕೋಚ್ ಈಗ. ಸಮ್ಮರಲ್ಲಿ ಈ ಜಾಗ ಅಲ್ಲಿ ಫುಲ್, ಇದು ಒಂದು ದೊಡ್ಡದು ಪಾಂಡ್. ಸೊ ಇಲ್ಲಿ ಫುಲ್ ನೀರು ಇರುತ್ತೆ. ಈಗ ಯಾಕೆಂದರೆ ವಿಂಟರಲ್ಲಿ ಇಲ್ಲಿ ಫುಲ್ ಮೈನಸ್ ಟೆಂಪ್ರೇಚರ್ ಅಲ್ವಾ, ಅದಕ್ಕೆ ಎಲ್ಲ ಫ್ರೀಸ್ ಆಗಿಬಿಟ್ಟು ಇಲ್ಲಿ ತುಂಬ ದೊಡ್ಡ ಇದು ಜಾಗ. ಸೊ ನೀವು ನೋಡ್ಬೋದು. ಇಲ್ಲಿ ಕೋಚಿಂಗ್ ಕೂಡ ಕೊಡ್ತಾರೆ, ಮತ್ತು ಸುಮಾರು ಅವರೇ ಬಂದ್ಬಿಟ್ಟು ಸೆಲ್ಫ್ ಪ್ರಾಕ್ಟೀಸ್ ಕೂಡ ಮಾಡ್ತಾರೆ. ಮತ್ತು ಅವ್ರದ್ದು ಅಪ್ಪ ಅಮ್ಮ ಜೊತೆ ಬಂದ್ಬಿಟ್ಟು ಅವ್ರು ಕೂಡ ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಪ್ರಾಕ್ಟೀಸ್ ಕೊಡ್ತಾರೆ. ಸೊ ಇದು ಟೂರಿಸ್ಟ್ ಒಂದು ಅಟ್ರಾಕ್ಷನ್ ಸ್ಪಾಟ್ಸ್ ಕೂಡ. ನಾನು ಈಗ ನೋಡಿದ್ದೀನಿ ಸುಮಾರು ಟೂರಿಸ್ಟ್ಗಳು ಇಲ್ಲಿ ಇವತ್ತು ಬಂದಿದ್ದಾರೆ. ಈ ಥರ ಡೈಲಿ ಇಲ್ಲಿ ಬರ್ತಾರೆ ನೋಡೋಕ್ಕೆ. ಯಾಕೆಂದರೆ ಎಲ್ಲ ಕಡೆಯಿಂದ, ಲೇ, ಕಾರ್ಗಿಲ್, ಲದಾಖಿಂದ ಎಲ್ಲ ಜಾಗದಿಂದ ಇಲ್ಲಿ ಪ್ರಾಕ್ಟೀಸ್ಗೆ ಮಕ್ಕಳು ಮತ್ತು ಸೀನಿಯರ್ಸ್ ಕೂಡ ಇಲ್ಲಿ ಬರ್ತಾರೆ. ಸೊ ಇಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನಮ್ಮ ಭಾರತ ದೇಶ ಟೀಮಲ್ಲಿ ಸುಮಾರು
ರೆಪ್ರೆಸೆಂಟ್ ಮಾಡ್ತಾರೆ. ಅವರು ಟೂರ್ನಮೆಂಟ್ಗಳಿಗೆ ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಮ್ಮ ಭಾರತ ದೇಶದ ಹೆಸರು ಒಳ್ಳೆ ಮಾಡ್ತಾರೆ. ನಮ್ಮ ಲದಾಖ್ ಐಸ್ ಹಾಕಿ ಟೀಮ್ ಎಲ್ಲ, ಮತ್ತು ರೋಲರ್ ಸ್ಕೇಟ್ ಅದು ಚಾಂಪಿಯನ್ ಸುಮಾರು ಇದ್ದಾರೆ. ಮೇಲೆ ನೋಡ್ಬೋದು, ಯಾಕೆಂದರೆ ಲದಾಖಲ್ಲಿ ಪೊಲ್ಯೂಷನ್ ಅಷ್ಟು ಇಲ್ಲ, ಅದಕ್ಕೆ ವ್ಯೂ ಕೂಡ ಕ್ಲಿಯರ್. ಅಲ್ಲಿ ನೀವು ನೋಡ್ಬೋದು, ಇದು ತಿನ್ನೋಕ್ಕೆ ಮೋಮೋಸ್ ಕೂಡ ಸಿಗುತ್ತೆ, ಮತ್ತು ಟೀ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ. ಮತ್ತು ಇಲ್ಲಿ ಬಂದರೆ ನೀವು ನೋಡ್ಬೋದು, ಇದು ಎಲ್ಲ ಯಾಕೆಂದರೆ ಈ ಐಸ್ ಸ್ಕೇಟ್ದು ಇದು ಶೂಸ್ ಬರುತ್ತೆ ಅಲ್ವಾ, ಅದು ಎಕ್ವಿಪ್ಮೆಂಟ್ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಇವರು ಇಲ್ಲಿ ರೆಂಟ್ಗೆ ಕೊಡ್ತಾಯಿದ್ದಾರೆ. ನೀವು ನೋಡ್ಬೋದು, ಒಂದಿನ ಮಕ್ಕಳು ಯಾರ್ಯಾರಿಗೆ ಬೇಕು ಒಂದು ಸರಿ ರೆಂಟ್ ತಗೊಂಡು ಮತ್ತು ಪ್ರಾಕ್ಟೀಸ್ ಮಾಡಿಬಿಟ್ಟು ವಾಪಸ್ ಇಲ್ಲೇ ಕೊಡಬೇಕು. ಸೊ ಯಾರ್ಯಾರಿಗೆ ತುಂಬ ಕಷ್ಟ ಆಗುತ್ತೆ ಒಂದು ಸರಿ ಎಲ್ಲ ಎಕ್ವಿಪ್ಮೆಂಟ್ ತಗೊಳ್ಳೋಕ್ಕೆ. ಸೊ ಯಾಕೆಂದರೆ ಇಲ್ಲಿ ವಿಂಟರ್ ಕೂಡ ಅಷ್ಟು 3-4 ತಿಂಗಳು ಮಂತ್ ಕೂಡ ಇರುತ್ತೆ, ಅಷ್ಟೇ ಇರುತ್ತೆ. ಸೊ ಆವಾಗ ರೆಂಟ್ ಕೂಡ ನೀವು ತಗೋಬೋದು. ಪಾರ್ಕಿಂಗ್ಗೆ ಸ್ಪೇಸ್ ಕೂಡ ಇದೆ, ನೀವು ನೋಡ್ಬೋದು. ಈ ಊರು ಹೆಸರು ಬಸ್ಗು ಅಂತ ಒಂದು ಊರು, ನೀವು ನೋಡ್ಬೋದು, ತುಂಬ ದೊಡ್ಡ ಊರು. ಸೊ ಈಗ ಒಂದು ಬೆಟ್ಟದ ಮೇಲೆ ಬಂದಿದ್ದೀನಿ ನಾವು. ಇಲ್ಲಿ ಹೋಗುವಾಗ ನಿಮಗೆ ತೋರಿಸ್ತೀನಿ. ಅದು ನೀವು ನೋಡ್ಬೋದು, ಇದು ಊರ್ದು ಅರಮನೆ. ಸುಮಾರು 1 ವರ್ಷ ಮುಂಚೆ, 100 ವರ್ಷದಿಂದ ಓಲ್ಡ್ ಅದು ಒಂದು ಅರಮನೆ. ಒಳ್ಳೆ ವ್ಯೂ ನೀವು ನೋಡ್ಬೋದು. ನಮ್ಮ ಕರ್ನಾಟಕದಲ್ಲಿ ಕೂಡ ಸುಮಾರು ಬೆಟ್ಟಗಳು ಇದೆ, ಆದರೆ ಲದಾಖಲ್ಲಿ ಎಲ್ಲಿ ನೀವು ನೋಡಿದ್ರೆ ಬೆಟ್ಟಗಳು ಇರುತ್ತೆ. ಸೊ ಇಲ್ಲಿ ಡ್ರೋನ್ ಯೂಟ್ಯೂಬರ್ಗೆ ಡ್ರೋನ್ ಬೇಕಾ ಇಲ್ಲ, ಯಾಕೆಂದರೆ ಇಲ್ಲಿ ಸುಮಾರು ಇದು ಬೆಟ್ಟಗಳು ಇದೆ. ಸೊ ಅದ್ರ ಮೇಲೆ ಹೋಗ್ಬಿಟ್ಟು ಶೂಟ್ ಮಾಡಿದ್ರೆ ಡ್ರೋನಲ್ಲಿ ಶೂಟ್ ಮಾಡೋ ತನಕ ಸೇಮ್ ಬರುತ್ತೆ. ಸೊ ಯಾವಾಗಲೂ ನನಗೆ ಮೇಲಿಂದ ಬೆಟ್ಟದ ಮೇಲಿಂದ ಶೂಟ್ ಮಾಡಬೇಕಂದ್ರೆ ಈಸಿ ಆಗುತ್ತೆ. ವೆದರ್ ನೀವು ನೋಡ್ಬೋದು, ಸ್ವಲ್ಪ ಕ್ಲಿಯರ್ ಇಲ್ಲ. ಈ ಥರ ವೆದರ್ ಇದ್ದರೆ ಫುಲ್ ಚಾನ್ಸ್ ಇರುತ್ತೆ ರಾತ್ರಿ ಹೇಮ ಬರೋಕ್ಕೆ. ಸ್ನೋಫಾಲ್ ಇರಬೇಕು. ಸ್ನೋಫಾಲ್ ಬಂದರೆ ಮುಂದಿನ ವ್ಲಾಗ್ ಇನ್ನೂ ಸೂಪರ್ ಆಗಿರುತ್ತೆ, ಯಾಕೆಂದರೆ ಬೆಟ್ಟದ ಮೇಲೆ ಎಲ್ಲ ಫುಲ್ ವೈಟ್ ಕಲರ್ ಸ್ನೋ ಇರುತ್ತೆ. ಸೊ ನಾನು ಡೈಲಿ ಸುಮಾರು ನಮ್ಮ ಕರ್ನಾಟಕ ಯೂಟ್ಯೂಬರ್ಗಳನ್ನು ವ್ಲಾಗ್ಸ್ಗಳು ನೋಡ್ತಾ ಇದ್ದೀನಿ, ಅವ್ರಿಗಿಂತ ಕಲಿತಾ ಇದ್ದೀನಿ. ಸೊ ನನ್ನ ವ್ಲಾಗ್ ಕೂಡ ಡೇ ಬೈ ಡೇ ನಾನು ಬೆಟರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆಲ್ಲರಿಗೂ ಸಪೋರ್ಟ್ ಯಾವಾಗಲೂ ಬೇಕು. ಯಾರಪ್ಪ ಈಗ ವಿಂಟರಲ್ಲಿ ಬೈಕ್ ಓಡಿಸೋದು ಸುಮಾರು ಹೆಲ್ಮೆಟ್ ಕೂಡ ಇಲ್ಲ, ನೀವು ನೋಡ್ಬೋದು. ಯಾಕೆಂದರೆ ವಿಂಟರಲ್ಲಿ ಇಲ್ಲಿ ಯಾರು ಬೈಕ್ ಓಡಿಸಲ್ಲ, ಇವ್ರಿಗೆ ಗೊತ್ತಿಲ್ಲ ಯಾರು ಎಲ್ಲಿಂದ ಹೀರೋ ಬಂದ್ಬಿಟ್ಟು ಎಲ್ಲ. ಸೊ ಬೆಂಕಿ ಹಾಕ್ಬಿಟ್ಟು ರೂಮ್ ವಾರ್ಮ್ ಆಗುತ್ತೆ, ಬೆಳಗ್ಗೆ ತನಕ ಆರಾಮಾಗಿ ನಿದ್ದೆ ಬರುತ್ತೆ. ಇಲ್ಲಾಂದರೆ ತುಂಬ ಚಳಿ. ಈ ವರ್ಷ ನಮ್ಮ ಸೈಂಟಿಸ್ಟ್ಗಳು ಅನುಮಾನ ಮಾಡ್ತಾರೆ, ಈ ವರ್ಷ ತುಂಬ ಚಳಿ ನಾರ್ತ್ ಇಂಡಿಯನ್ ಸ್ಪೆಷಲಿ ಹಿಮಾಲಯನ್ ರೀಜನ್ಗೆ ತುಂಬ ಚಳಿ ಬರ್ತಾರೆ ಅಂತ ಅನುಮಾನ. ಸೊ ಈ ವರ್ಷ
ಜಾಸ್ತಿ ಬೆಂಕಿ ಆಗ್ತಾ ಇರಬೇಕು ರೂಮ್ ಎಲ್ಲರಿಗೆ. ಲದಾಖಲ್ಲಿ 3-4 ತಿಂಗಳು ಫುಲ್ ತುಂಬ ಚಳಿ ವಿಂಟರಲ್ಲಿ. ಸೊ ಇವತ್ತಿನ ವ್ಲಾಗ್ ನೀವು ಎಲ್ಲರಿಗೆ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮುಂದಿನ ವ್ಲಾಗ್ ಇದಕ್ಕಿಂತ ಒಳ್ಳೆಯದು ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಆ ತನಕ ಎಲ್ಲರಿಗೆ ಜೈ ಕರ್ನಾಟಕ ಮತ್ತು ಜೈ ಕರ್ನಾಟಕ. ಶುಭರಾತ್ರಿ.